ಅಮ್ಮ ಕಾಫಿ ರೆಡಿ. ಅಯ್ಯೋ ಯಾಕೆ ಭಟ್ರೆ ಹೆದ್ರದ್ರಾ? ಇಲ್ಲ, ಆಗಲೇ ನಿಮ್ಮ ಮುಖ ಉತ್ತರಕ್ಕೆ ತಿರುಗಿತ್ತು, ಈಗ ದಕ್ಷಿಣಕ್ಕೆ ತಿರುಗಿತ್ತಲ್ಲ. ಎಲ್ಲೋ ನಿಮಗ್ ಭ್ರಮೆ. ಬನ್ನಿ, ಬೇಕಿದ್ರೆ ನನ್ ಕತ್ತಿರುಗಿಸಿ ನೋಡಿ. ಅಯ್ಯಯ್ಯೋ, ನನಗೆ ಅಗ್ನಿ ಪರೀಕ್ಷೆಯೇ ಬೇಡ, ನನಗೆ ನಿಮ್ಮ ಸಹವಾಸವೇ ಬೇಡ. ಓ ಭಟ್ರೆ, ನೀವು ನೋಡಿದಾಗ ನನ್ನ ಕತ್ತು ಹೀಗಿತ್ತಾ? ಆಂಜನೇಯ! ಅಯ್ಯಯ್ಯೋ ಅಯ್ಯಯ್ಯೋ, ಮನೋಜೋ ಮಾರ್ತು ಏನಾಯ್ತ್ರಿ? ಮನೋಜೋ ಮಾರ್ತು ಏನಾಯ್ತು ಅಂದೆ? ಮನೋಜೋ ಮಾರ್ತು ಏನಾಯ್ತು ಅಂದೆ? ರಾಯರೇ, ನನಗೊಂದು ಸಣ್ಣ ಸಂದೇಹ. ಹೇಳಿ. ನೀವು ಅಪಾರ್ಥ ಮಾಡಿಕೊಳ್ಳಬಾರದು. ಮಾಡ್ಕೊಳ್ಳಲ್ಲ, ಹೇಳಿ. ತಪ್ಪು ತಿಳಿಯಲಿಕ್ಕೆಲ್ಲ ತಾನೇ? ಇಲ್ಲ, ಹೇಳಿ. ಹೇಗೆ ಹೇಳುವುದು? ಈಗ ನೀವು ಕರೆತಂದಿದ್ದೀರಲ್ಲ, ಆ ಹೆಣ್ಣು ಮನುಷ್ಯಳ ಇಲ್ಲ ಬೊಬ್ಬಿರ್ಲಿ ದೆವ್ವ? ಏನ್ರಿ ನಿಮ್ ತಲೆ ಹರಟೆ? ಹೋಗ್ರಿ. ಅಲ್ಲ ರಾಯರೇ, ನಾನು ಎಂತ ಹೇಳ್ತೀನಿ? ಆಂಜನೇಯ ಆಂಜನೇಯ ಆಂಜನೇಯ, ರಾಮ ರಾಮ. ಡಾಕ್ಟ್ರೇ, ಈಗಲಾದರೂ ನನ್ನ ಮಾತನ್ನ ನಂಬಿ ಡಾಕ್ಟ್ರೇ. ಇದರಲ್ಲೇನೋ ಇದೆ, ನನಗೆ ಮೋಸ ಮಾಡೋಕ್ ಸಾಧ್ಯನೇ ಇಲ್ಲ. ಅದ್ ಸರಿ, ಈ ರಾಮಾಪುರ ಯಾವುದು? ಹೋಗ್ಬರೋದೇ ಒಳ್ಳೇದು. ಭಟ್ರೆ 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 ಓ ಯಜಮಾನ್ರು. ಭಟ್ರೆ, ರಾಮಾಪುರ ಅಂದ್ರೆ ಅದೇ ಅಬ್ಬಿಗುಡ್ಡದ ಮೇಲೆ ಬರುತ್ತಲ್ಲ, ಅದೇ ತಾನೇ? ಹೌದು. ಈ ಸರಿ ರಾತ್ರಿಲಿ ಯಾಕೆ ಕೇಳಿದ್ರಿ ಯಜಮಾನ್ರೆ?
ಪ್ರಶ್ನೆ ಮೇಲೆ ಸಂದೇಹ. ಈ ಮುಂಡಕ್ಕೆ ರುಂಡವೇ ಇಲ್ಲ. ಏನ್ ಭಟ್ರೆ ನನ್ ನೋಡಕ್ ಬಂದ್ರಾ? ಇಲ್ಲ ಇಲ್ಲ ಏನಿಲ್ಲ ಆಂಜನೇಯ. ಅಯ್ಯೋ. ಮೆತ್ತಕ್ ಹೋಗಿ ಭಟ್ರೆ, ಬಿದ್ಬಿಟ್ಟಿರಾ. ಹೇಗಿದ್ದೀರಾ ಮದನ್? ನನ್ನ ಹೆಸರು ನಿಂಗೆ ಹೆಂಗ್ ಗೊತ್ತಾಯ್ತು? ಹೇಳ್ತೀನಿ, ಬಾಗಿಲು ತೆಗೀರಿ. ನೀನು ಆ ತಾಂಡದಲ್ಲಿದ್ದ ಕಮಲಿ? ಹೌದು, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೆ. ನೀನ್ ಪ್ರೀತಿಸ್ತಿದ್ದೆ ನಿಜ, ಆದ್ರೆ ನಾನು ಅದಕ್ಕೆ ಉತ್ತರನೂ ಕೊಟ್ಟಿದ್ದೆ. ನಾನು ನಿಮ್ಮನ್ನ ಈಗಲೂ ಪ್ರೀತಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲ, ನೀನ್ ಸತ್ತು? ಹೌದು, ನಾನು ಸತ್ತಿದ್ದೀನಿ. ನೀನು ಇಷ್ಟರಲ್ಲೇ ಸಾಯ್ತ್ಯಾ? ಇವನು ಸುಲಭವಾಗಿ ಸಾಯೋ ಗಂಡ್ಸಲ್ಲ, ಚೆನ್ನಾಗಿ ಬದುಕೋ ಗಂಡ್ಸು. ಮೈಂಡ್ ಇಟ್. ನೀನು ಬದುಕ್ಬೇಕಾ? ನೀನೇನು ಬ್ರಹ್ಮನೋ ಇಲ್ಲ ಯಮನೋ? ಅದ್ ಸರಿ, ನೀನು ಸತ್ತ ಕಮಲಿ? ಹೌದು, ನಾನು ಕರ್ಕೊಂಡು ಹೋಗೋ ಜಾಗಕ್ಕೆ ಬಂದ್ರೆ ನೀನು ಬದುಕ್ತೀಯಾ? ನನ್ನ ಮಾತು ಕೇಳಿದ್ರೆ ಮಾತ್ರ ನೀನು ಬದುಕ್ತೀಯಾ? ನೀನ್ ಕರೆದ್ರೆ ಬಂದ್ಬಿಡ್ಬೇಕಾ? ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನೀನು ನಾನು ಕರ್ದಲ್ಲಿಗೆ ಬರಲಿಲ್ಲ ಅಂದರೆ ಇಷ್ಟರಲ್ಲೇ ಸಾಯ್ತೀಯಾ? ಸಾಯ್ಬೇಕಾ ಇಲ್ಲ ಬದುಕಬೇಕಾ? ಅದಕ್ಕೆ ನಡಿ. ಸರಿ, ಅದೆಲ್ಲಿಗೆ ನಡಿ. ಸ್ವಲ್ಪ ದೂರ. ಇಲ್ಲಿಂದ ಕಾರ್ ಹೋಗೋಕ್ಕೆ ದಾರಿ ಇಲ್ಲ, ಕಾಲ್ ದಾರಿಲೇ ಹೋಗಬೇಕು. ಬನ್ನಿ. ಇನ್ನು ಸ್ವಲ್ಪ ದೂರ ಇದೆ. ನೀವು ಬದುಕಬೇಕು ಅಂದರೆ ಬರಲೇಬೇಕು. ಬನ್ನಿ ಹೋಗೋಣ.
ಅಥವಾ ಸಾವಿಗೆ ಇವರೇ ಉತ್ತರ. ಅದ್ಬಿದ್ದೆ ಗುರುಗಳೇ. ಓ ಮದನ್, ವಿಮಿಲಿ, ಬನ್ನಿ. ಯಾಕೆ ಮದನ್, ಆಶ್ಚರ್ಯ ಆಯ್ತಾ? ಇವಳು ಕಮಲಿ ತಂಗಿ ವಿಮಲಿ, ಇವಳು ಅವಳು ಇಬ್ಬರು ಅವಳಿ ಜವಳಿ. ಇವಳು ವಿಮಲಿ, ಹಾಗಾದ್ರೆ ಕಮಲಿ ಆ ತಾಂಡದಲ್ಲಿ. ಹಲೋ, ಏನು ನಿಮ್ಮ ಹೆಸರು? ನನ್ನ ಹೆಸರು ಕಮಲಿ. ವಾವ್, ಎಂತ ಹೆಸರು! ಕೆಸರಿನ ಕಮಲ. ಕೆನೆ ಮೊಸರು ಥರ ಇದ್ದಾಳೆ ಕಣ್ರ. ಏಯ್ ಹುಷಾರ್, ಇದು ನಮ್ಮ ಹಳ್ಳಿ, ನಿಮ್ಮೂರಲ್ಲ. ಎಷ್ಟೋ ಕಬ್ಬಿಗೆ ಕೂತ್ಕೊಳ್ಳಿ. ಏನ್ ನಿಮ್ ಸಮಸ್ಯೆ? ಸಮಸ್ಯೆ ಏನಿಲ್ಲ. ನಿಮ್ಮ ಹೆಸರೇನು? ಮದನ್, ಡಾಕ್ಟರ್ ಮದನ್. ಓ ಮದನ್, ಡಾಕ್ಟರ್ ಮದನ್. ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ. ಹಲೋ, ಏನ್ ನಿಮ್ ಸಮಸ್ಯೆ? ಸಮಸ್ಯೆ ಏನೂ ಇಲ್ಲ. ಓಕೆ, ಬಾಯ್. ಅಯ್ಯೋ, ಯಾಕೆ ಹೆಂಗಸ್ರ ತರ ನಾಚ್ಕೋತೀರಾ? ನೀವು ಗಂಡ್ಸು ತಾನೇ? ಹಂಗಿರ್ಬೇಕು ಗಂಡ್ಸಂದ್ರೆ. ಸಕ್ಕತ್ತಾಗಿದ್ದೀರಾ. ನಂದಲ್ಲ. ಇಲ್ಲಿ ನೋಡು ಕೈ ಮಾಮ್. ಹಾಕೊಂಡು ಹೆಂಗಿದ ನೋಡು. ಎಲ್ಲಿ ಮಗ? ಹಾಲು ಕುಡಿಯೋ ಮಗು ಇದ್ದಂಗೆ ನೋಡೋದಾರೆ. ಊಟನೇ ಬಂದಿಲ್ಲ. ಊಟ ಎಲ್ಲೋ? ಯಾಕೆ ಲೇಟು? ಏನಿಲ್ಲ, ಇದು ನಿಮಗೆ. ಸಾಂಬಾರನ್ ಚೆನ್ನಾಗಿದೆ, ಸಾಂಬಾರ್ ಮಾಡಿದ ಹುಡುಗಿನ್ ಚೆನ್ನಾಗಿದ್ದಾಳೆ. ರೀ ಮದನ್. ಏನ್ ಹೇಳಿ? ಏನ್ರಿ, ಅವ್ರು 3 ಜನ ನೋಡಿದ್ರೆ ಜೋಲ್ ಸುರಿಸ್ತಿರ್ತಾರೆ, ನೀವು ನೋಡಿದ್ರೆ ಹಿಂಗೆ ನಾವು ಹಂಗೆ ಸುತ್ತಿ ಬಳಸಿ. ಯಾಕೆ? ನಾನು ನಿಮ್ಮನ್ನ ಮದುವೆ ಆಗಬೇಕು ಅಷ್ಟೇ. ಅವನು ನಿನ್ನ ಮದುವೆ ಮಾಡ್ಕೋಬೇಕಾ? ಅವನು ಡಾಕ್ಟ್ರು, ನೀನು
ಏಯ್ ಏನೀಗ? ಅವನು ಗಂಡ್ಸು, ನಾನ್ ಹೆಂಗ್ಸು. ನಾನ್ ಅವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ. ಹೌದಾ? ಅಂದ್ರೆ ಅವನು ಸಕ್ಕದ ಶ್ರೀಮಂತ. ಏ ಹುಡುಗಿ, ಏನ್ ಕನ್ಸ್ ಕಾಣ್ತಾ ಇದೆಯಾ? ಹೌದು, ಕನ್ಸು. ಆದ್ರೆ ನನಸಾಗತ್ತೆ ಗೊತ್ತಾ? ನಾನು ಮಹಾ ಹಠಮಾರಿ. ನಾನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ. ಸರಿ, ಏನ್ ಓದಿದ್ಯಾ? ನಾನು ಕಾಲೇಜ್ ಮೆಟ್ಲು ಹತ್ತಿದ್ದೀನಿ, ಯು ನೋ. ಕಾಲೇಜ್ ಮೆಟ್ಲಂತೆ. ಹೋಗ್ ಮಲ್ಕೊಡ್ರು. ಆಯ್ತು ಸರಿ ಬಿಡಪ್ಪ, ನಡಿರೋ. ನೋಡು ಹುಡುಗಿ, ನನ್ನ ಹೆಸರು ಕಮಲಿ. ಸರಿ ಕಮ್ಲಿ, ನೋಡು, ನನಗೆ ಸುತ್ತಿ ಬಳಸಿ ಮಾತಾಡಕ್ಕೆ ಇಷ್ಟ ಇಲ್ಲ. ನನಗೆ ನಿನಗಿಂತ ಹೆಚ್ಚು ಓದಿರೋ ವೆಲ್ ಸೆಟಲ್ಡ್ ಫ್ಯಾಮಿಲಿ ಹುಡುಗಿ ಬೇಕು. ಆ ಥರದ ಹುಡುಗಿಯಿಂದ ನಾನು ಹುಡುಕ್ತಾ ಇದ್ದೀನಿ, ಓಕೆನಾ? ಆದ್ರೆ ನಾನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ಆದರೆ ನಾನು ನಿನ್ನನ್ನು ಇಷ್ಟಪಡ್ತಾ ಇಲ್ವಲ್ಲ. ನಾನ್ ಮನ್ಸ್ ಮಾಡಿದ್ಮೇಲೆ ಮುಗೀತು. ಈ ಜನ್ಮದಲ್ಲಿ ಮದ್ವೆ ಅಂತ ಆದ್ರೆ ಅದು ನಿಮ್ಮನ್ನೇ, ಇಲ್ಲಾಂದ್ರೆ ಈ ಜನ್ಮದಲ್ಲಿ ನನ್ ಮದ್ವೆನೇ ಆಗಲ್ಲ. ಅವರಲ್ಲಿ ಮದನ್, ಯಾಕೆ? ಅವ್ರಿಗೆ ಮೀನ್ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಸ್ಪೆಷಲ್ ಆಗಿ ಮಾಡಿ ತಗೊಂಬಂದಿದ್ದೀನಿ. ಓ ಹಂಗ, ಅವರು ಒಳಗಿದ್ದಾರೆ. ನೀ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಂದೆ. ನೀನು ಡ್ಯಾನ್ಸ್ ಮಾಡೋವರೆಗೂ ಅವ್ರ ಹೊರಗೆ ಬರಲ್ಲ. ಅದ್ಯಾಕೆ ನಾಚ್ಕೊಂತಿದ್ಯಾ? ಕುತ್ಕೋ ಇರ್ಲಿ. ಹಂಗಂತ ಯಾವಾಗ ಹೇಳಿದ್ರು? ಅಯ್ಯೋ, ಯಾವಾಗ್ಲೂ ಹೇಳ್ತಿರ್ತಾರೆ. ಬೀರ್ ಕುಡಿತೀಯಾ? ಇಲ್ಲಪ್ಪ, ನನಗೆ ಅದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೋಬೇಕು. ಮದನ್ ಅಂದ್ರೆ ಇಷ್ಟ ತಾನೇ? ಯಾಕಂದ್ರೆ ಮದನ್ಗೆ ಮಾಡರ್ನ್ ಹುಡುಗಿರಂದ್ರೆ ತುಂಬಾ ಇಷ್ಟ. ನೀನು ಈ ಅಭ್ಯಾಸ ಎಲ್ಲ ಶುರು ಮಾಡ್ಕೋ. ಪರವಾಗಿಲ್ಲ, ತಗೋ 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 ಇಲ್ಲಿ ತಗೋ, ತಗೋ. ಏನಾಗೋದಿಲ್ಲ, ಇಲ್ಲಿ ತಗೋ ಪರವಾಗಿಲ್ಲ, ತಗೋ ತಗೋ. ತಗೋ. ಕುಡಿ. ಮದನ್ಗೆ ಮಾಡ್ರನ್ ಹುಡುಗಿ ಅಂದರೆ ಇಷ್ಟ. ಏನು ಮಾಡಲಿ? ಕುಡಿಲೋ ಬೇಡವೋ? ಇಲ್ಲ, ಮದನನ್ನ ನಾನು ಮದುವೆ ಆಗಲೇಬೇಕು. ಕುಡಿತೀನಿ. ಕುಡಿ 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 ಕುಡಿ, ಏನಾಗಲ್ಲ, ಏನೂ ಆಗೋದಿಲ್ಲ. ಪರವಾಗಿಲ್ಲ, ಕುಡಿ ಕುಡಿ. ಮದನ್ಗೆ ಇದೆಲ್ಲ ಇಷ್ಟ ಆಗುತ್ತಾ? ಹೌದು, ಮದನ್ಗೆ ಇದೆಲ್ಲ ತುಂಬಾ ಇಷ್ಟ. ಅವನೇ ಮದುವೆ ಆಗ್ಬೇಕಂದ್ರೆ ನಮ್ಮ ಎದುರಿಗೆ ಡ್ಯಾನ್ಸ್ ಮಾಡಬೇಕು. ಹೌದಾ? ಅವನು ಡಾನ್ಸ್ ಮಾಡಿದ್ರೆ ಒಪ್ಕೋತಾನ? ಒಪ್ಕೊಳ್ಳಿಲ್ಲ ಅಂದ್ರೆ ನಾವೆಲ್ಲರೂ ಸೇರಿಸಿ ಒಪ್ಪಿಸ್ತೀವಿ. ಏನ್ರಪ್ಪ? ಖಂಡಿತ ಡನ್. ಎಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಿ ನೋಡೋಣ. ಹೌದಾ? ಮ್ಯೂಸಿಕ್ ಪ್ಲೀಸ್, ಮ್ಯೂಸಿಕ್ ಪ್ಲೀಸ್. ನಿನಗಿಲ್ದಾರ ಮ್ಯೂಸಿಕಾ? ಹಾ, ಸಾಂಗ್ ಆಗಲಿ. ಬಿಡ್ರೋ ಪಾಪಿಗಳ. ಮದನ್, ಬಿಡ್ರೋ ಬಿಡ್ರೋ.
ಸತ್ತೋಗಿದ್ದಲ್ ಕಣೋ, ಬಂದ್ರು. ಹಲೋ, ಸತ್ಯ ಹೋದ್ಲಲ್ಲ? ಅದು ಮದನಕ್ಕೆ ಮತ್ತು ಊರಿನವ್ರಿಗೂ ಗೊತ್ತಾಂದ್ರೆ ನೀವು ಮದನಿಗೆ ಬಿಡ್ರೆ ಹೇಳ್ಕೊಬೋದು. ಊರವ್ರಿಗೆ ಗೊತ್ತಾರೆ ನಮ್ಮನ್ನು ಸಾಯಿಸೇ ಬಿಡ್ತಾರೋ. ಫಸ್ಟಿಂದ ಜಾಗ ಕಮ್ಮಿ ನಡೀರೋ. ಬಂದ್ರು. ಗುರುಗಳೇ, ಇಲ್ಲಿಗೆ ಯಾಕೆ ಬಂದೆ? ಗುರುಗಳೇ, ನಂಗೆ ತುಂಬ ಅನ್ಯಾಯ ಆಗಿದೆ. ನೀವೇ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಏನದು ಅನ್ಯಾಯ? ನಮ್ಮೂರಿಗೆ ಮೆಡಿಕಲ್ ಕ್ಯಾಂಪ್ಗೆ ಅಂತ ಬಂದ 3 ಜನ ಡಾಕ್ಟ್ರುಗಳು ನನ್ನ ರೇಪ್ ಮಾಡಿ ಕೊಲೆ ಮಾಡಿಬಿಟ್ರು. ನಾನು ಡಾಕ್ಟರ್ ಮದನ್ ಅನ್ನೋರ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಆದರೆ ಅವನು ನನ್ನವನಾಗಲಿಲ್ಲ. ಅಷ್ಟರಲ್ಲೇ ನಾನು ಓ, ನೀನೀಗ ತ್ರಿಶಂಕು ಸ್ಥಿತಿಲಿರೋ ಆತ್ಮ. ಗುರುಗಳೇ, ನನಗೆ ಸೇಡಿಗಿಂತ ಪ್ರೀತಿ ಬೇಕು. ಅದೇ ನನಗೆ ಮುಖ್ಯ. ಅರ್ಥ ಆಗಲಿಲ್ಲ. ಗುರುಗಳೇ, ನನಗೆ ನನ್ನ ಪ್ರೇಮಿ ಜೊತೆ ಇರಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ನೀವು ಶಕ್ತಿ ಉಳ್ಳವರು. ನಿಮ್ಮ ಶಕ್ತಿ ಉಪಯೋಗಿಸಿ ನನಗೆ ಸಹಾಯ ಮಾಡಿ ಗುರುಗಳೇ. ಸಾಧ್ಯನೇ ಇಲ್ಲ. ಗುರುಗಳೇ, ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಗುರುಗಳೇ. ನಿಜ ಜೀವನದಲ್ಲಂತೂ ನಾನು ಆಸೆ ಪಟ್ಟಿದ್ದು ಆಗಲಿಲ್ಲ. ಈಗಲಾದರೂ ಕಡೆ ಪಕ್ಷ 30 ದಿನ ಆದರೂ ಡಾಕ್ಟರ್ ಮದನ್ ಜೊತೆ ಸಂಸಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಗುರುಗಳೇ. ಅತೃಪ್ತ ಆತ್ಮ ನೀನು. ನಿನ್ನ ಆಸೆ ಪೂರೈಸೋವರೆಗೂ ನಿನಗೆ ಬಿಡುಗಡೆ ಇಲ್ಲ. ಆಯಿತು, ನೀನು ನಿನ್ನ ಪ್ರೇಮಿ ಹತ್ರ ಹೋಗು, ನಿನ್ನ ಆಸೆ ತೀರಿಸ್ಕೊ. ಅದಕ್ಕೆ ನಾನೊಂದು ಉಪಾಯ ಹೇಳ್ತೀನಿ. ಹೇಳಿ, ಬೇಗ ಹೇಳಿ ಗುರುಗಳೇ. ಹಾಗೆಲ್ಲ ಅವಸರ ಸರಿಯಲ್ಲ, ಇರು. ಈಗ ತಾನೇ ನಿಂದೆ ವಯಸ್ಸಿನ ಒಂದು ಹೆಣ್ಣು ರಾಮಾಪುರದಲ್ಲಿ ಸತ್ತಿದ್ದಾಳೆ. ನೀನು ಹೋಗಿ ಅವಳ ದೇಹ ಸೇರ್ಕೋ. ಆಗ ಮತ್ತೆ ನಿನಗೆ ಮಾನವ ದೇಹ ಸಿಗುತ್ತೆ. ನಿನ್ನ ಆಸೆ ತೀರಿಸ್ಕೋ. ಆಮೇಲೆ ನಿನಗೆ ಬಿಡುಗಡೆ. ಆಗ ನಿನ್ನ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ. ಹಾ, 1 ನಿಮಿಷ. ಒಂದು ಮಾತು ನೆನಪಿಡು, ಯಾರಿಗೂ ನೀನು ತೊಂದರೆ ಕೊಡಬಾರ್ದು, ಯಾರ ಜೀವಕ್ಕೂ ನೀನು ಹಾನಿ ಮಾಡಬಾರ್ದು. ನಿನ್ನ ಆಸೆ ತೀರಿದ ಕೂಡಲೇ ನೀನು ಹೊರಟೋಗ್ಬೇಕು. ಒಂದು ಕ್ಷಣ ಕೂಡ ನೀನು ಉಳಿಬಾರ್ದು. ಅದನ್ನ ಕಮಲಿ ಪ್ರೀತಿನ ನೀನು ನಿರಾಕರಿಸಿದ್ದೇ ಇಷ್ಟಕ್ಕೆಲ್ಲ ಕಾರಣ ಆಯಿತು. ನಿನಗೂ ಶಿಕ್ಷೆ ಆಗಬೇಕು ಅಂತ ಅನ್ಸಲ್ವಾ? ಗುರುಗಳೇ, ಅವನಿಗೆ ಯಾಕೆ ಶಿಕ್ಷೆ? ಅವನನ್ನ ನಾನೀಗಲೇ ಮದುವೆ ಮಾಡ್ಕೋತೀನಿ. ಅದು ಸಾಧ್ಯವಿಲ್ಲ. ನೀನು ಆತ್ಮ, ಅವನು ದೇಹ. ಹಾ, ಹಾಗಾದ್ರೆ ಅವನಿಗೀಗಲೇ ಶಿಕ್ಷೆ ಕೊಡಿ. ಅವನು ಆತ್ಮ ಆದ್ರೆ ನಾವಿಬ್ರು ಮದುವೆ ಮಾಡ್ಕೋಬಹುದು. ಇಲ್ಲ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಒಂದು, ನನ್ನ ಸ್ಥಾನಮಾನಕ್ಕೆ ತಕ್ಕಂಗೆ ಸರಿಯಾದ ಜೋಡಿ ಆಗ್ತಿರ್ಲಿಲ್ಲ. ಇನ್ನೊಂದು, ದಿಢೀರ್ ಪ್ರೀತಿಯಲ್ಲಿ ನನಗೆ ನಂಬಿಕೆ ಇರಲಿಲ್ಲ. ಏನಂದ್ರಿ? ದಿಢೀರ್ ಪ್ರೀತಿಲಿ ನಂಬಿಕೆ ಇಲ್ವಾ? ಹಾಗಿದ್ರೆ ಸ್ಥಾನಮಾನ ಅಂದ್ರಿ ಅಲ್ವಾ? ಇವ್ರದೆಂತ ಸ್ಥಾನಮಾನ ಗೊತ್ತಾ ಗುರುಗಳೇ? ಇವರೊಬ್ಬ ವೈದ್ಯರಾಗಿ ಬಂದ ರೋಗಿಗಳನ್ನ ತನ್ನ ತೀಟೆ ತೀರ್ಸಕ್ಕೆ ಉಪಯೋಗಿಸ್ಕೋತಾರೆ ಅಂತ ಇವ್ರ ಕೆಲ್ಸಗಾರರು ಹೇಳೋದನ್ನ ನಾನ್ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಇವ್ರಿಗೆ ಶಿಕ್ಷೆ ಕೊಡಿ. ಆಗಾದ್ರೂ ನಾನು ಇವ್ರನ್ನ. ಏನು ಇದೆಲ್ಲ ನಿಜವಾ? ನೀನೊಬ್ಬ ವೈದ್ಯನಾಗಿ ನಿನ್ನ ರೋಗಿಗಳ ಕಾಯಿಲೆ, ನೋವು ಇದನ್ನೆಲ್ಲ ಪರಿಹಾರ ಮಾಡದೆ ಅವ್ರನ್ನೆಲ್ಲ ನಿನ್ನ ಅವಶ್ಯಕತೆಗೆ ತಕ್ಕಂತೆ ಉಪಯೋಗಿಸ್ತೀಯ ಅಂದ್ರೆ ನೀನೊಬ್ಬ ಸಭ್ಯ ವೈದ್ಯನಲ್ಲ, ನೀನೊಬ್ಬ ಕಾಮಿ ವೈದ್ಯ.
ಇಡೀ ಜಗತ್ತಿನ ವೈದ್ಯರ ಗುಂಪಿನ ಮರ್ಯಾದೆ ತೆಗೆದು ಅವ್ರಿಗೆಲ್ಲ ಕೆಟ್ಟ ಕಳಂಕ ತರ್ತಾ ಇದೀಯಾ. ಇಲ್ಲ, ನಾನು ಯಾವತ್ತೂ ವೈದ್ಯ ವೃತ್ತಿಗೆ ಕಳಂಕ ತರೋಂಥ ಕೆಲಸ ಮಾಡಿಲ್ಲ, ಇನ್ ಮುಂದೆ ಮಾಡೋದೂ ಇಲ್ಲ. ಇವಳು ಹೇಳ್ತಿರೋದೆಲ್ಲ ಸುಳ್ಳು. ಇಲ್ಲ, ನಿಜ. ಇವ್ರು ಮಾಧುರಿ ಅನ್ನೋರನ್ನ ತಮ್ಮ ರೂಮಲ್ಲಿ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಪ್ಲೀಸ್ ಕೋಪರೇಟ್. ಇದಕ್ಕೆ ಸೆನ್ಸೇಷನ್ ಟ್ರೀಟ್ಮೆಂಟ್ ಅಂತಾರೆ. ಓ, ಅದು ಹ್ಯೂಮನ್ ಸೆನ್ಸೇಷನ್ ವಿಧಾನ, ಗಂಡು ಹೆಣ್ಣಿನ ಸ್ಪರ್ಶ ಸುಖಕ್ಕೆ ಕಾರಣ. ಆ ಚಿಕಿತ್ಸೆ ವಿಧಾನನ ಅವ್ರಿಗೆ ಹೇಳ್ಕೊಟ್ಟೆ ಅಷ್ಟೇ. ಇಲ್ಲ, ಸುಳ್ಳು. ಅದನ್ನ ಇವ್ರು ರಿಸೆಪ್ಷನಿಸ್ಟ್ ಮಳಗಿ ನೋಡಿದ್ದಾರೆ. ಇಲ್ಲ, ನನ್ನ ರಿಸೆಪ್ಷನಿಸ್ಟ್ಗೆ ಸ್ವಲ್ಪ ಬುದ್ಧಿ ಕಡಿಮೆ. ಕೆಟ್ಟದಾಗಿ ಏನೇನೋ ಸೃಷ್ಟಿ ಮಾಡ್ಕೋತಾ ಇರ್ತಾಳೆ. ಅದು ಒಂದು ಕಾಯಿಲೆನೇ. ಅದರ ಹೆಸರು ಸೆಕ್ಷುಯಲ್ ಅಬ್ಡಕ್ಷನ್, ಕಾಮದ ಕಲ್ಪನೆಯ ಚಟ. ಓ, ಹಾಗಾದ್ರೆ ಆ ಶುಭಾಂಟಿ ಮನೆಗೆ ಹೋಗಿದ್ದು ಇದೆಲ್ಲ ನಿಜವಾ? ನಿಜ, ನಾನು ಅವ್ರ ಮನೆಗೆ ಹೋಗಿದ್ದು ನಿಜ. ಆದರೆ ನನ್ನ ಆಂಟಿಗೆ ಅವ್ರ ಗಂಡನ ಅಗಲಿಕೆಯನ್ನು ಮರೆಯೋಕ್ಕೆ ಪ್ರಯತ್ನ ಪಡಿ ಅಂತ ಸಲಹೆ ಕೊಟ್ಟು ಬಂದೆ. ಒಬ್ಬರೇ 3 ವರ್ಷದಿಂದ ಒಂಟಿಯಾಗಿರೋದಂದ್ರೆ ಈಗೆಲ್ಲ ಆಗತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಅವ್ರನ್ನ ವಾಪಸ್ ಕರೆಸ್ಕೊಳ್ಳೋದು. ಅದ್ ಸಾಧ್ಯ ಇಲ್ಲ ಕಣೋ. ಆಂಟಿ, ಲಾಸ್ಟ್ ಇಯರ್ ದುಬೈಯಲ್ಲಿ ಅವ್ರ ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಸುಳ್ಳು. ಹಾಗಿದ್ರೆ ಅವ್ರು ಮತ್ತೆ ಸರಿ ರಾತ್ರಿ ನಿನ್ನ ಹತ್ರ ಯಾಕೆ ಬಂದಿದ್ರು? ಯಾಕಂದ್ರೆ ಅವ್ರು ತುಂಬಾ ಡಿಪ್ರೆಷನ್ಗೆ ಒಳಗಾಗಿದ್ರು. ಹಾಗಾಗಿ ನಾನು ಯಾವುದಾದ್ರೂ ಅನಾಥಾಶ್ರಮ, ವೃದ್ಧಾಶ್ರಮದಲ್ಲಿ 1-2 ಗಂಟೆ ಸಮಯ ಟೈಮ್ ಸ್ಪೆಂಡ್ ಮಾಡಿ ಅಂತ ಸಜೆಸ್ಟ್ ಮಾಡಿದ್ದೆ. ಅದಕ್ಕೆ ಅಂತ ಸ್ವಲ್ಪ ಫೋನ್ ನಂಬರ್ ತರ್ತೀನಿ ಅಂತ ಹೋದೆ. ವಾಪಸ್ ಬಂದು ನೋಡಿದಾಗ ಅವರಲ್ಲಿ ಇರಲಿಲ್ಲ. ಆಮೇಲೆ ಅವರು ಯಾವುದೋ ಮನೇಲಿ ನೇಣು ಹಾಕೊಂಡ್ರು ಅಂತ ಪೊಲೀಸವ್ರ ಮೂಲಕ ನನಗೆ ತಿಳಿತು. ಇದಕ್ಕೂ ಇವರೇ ಕಾರಣ. ಗುರುಗಳೇ, ಇವ್ರಿಗೆ ಶಿಕ್ಷೆ ಕೊಡಿ. ಇಲ್ಲ ಗುರುಗಳೇ, ನನ್ನ ಆಂಟಿನ ಕೊಂದಿದ್ದು ಈಕೇನೆ. ಅಷ್ಟೇ ಅಲ್ಲ, ರಾಮಾಪುರದ ನನ್ನೊಬ್ಬ ಪೇಷಂಟ್ನ ಕೊಂದಿದ್ದು ಇವಳೇನೆ. ಎಲ್ಲ ಸುಳ್ಳು. ನನಗಿವ್ನ್ ಬೇಕು. ಏನು? ಅದ್ಯಾಕ್ ಸಾಧ್ಯ? ಕಮಲಿ, ಇದರಲ್ಲಿ ನಿಂದೆ ಏನೋ ಕೈವಾಡ ಇರೋ ಆಗಿದೆ, ಹೌದಾ? ಇಲ್ಲ ಗುರುಗಳೇ, ಹೇಳಿ. ಅವನಿಗೆ ಶಿಕ್ಷೆ ನಾನೇ ಕೊಡ್ತೀನಿ. ಏನು? ಶಿಕ್ಷೆ ನೀನ್ ಕೊಡ್ತೀಯಾ? ಹೌದು, ಯಾಕಾಗ್ಬಾರ್ದು? ಇಲ್ಲ, ಸಾಧ್ಯವಿಲ್ಲ. ನಿನಗೆ ಅವನಲ್ಲಿ ಪ್ರೀತಿ ಇದೆ. ಅವನ ಜೊತೆ ಪ್ರೀತಿಯನ್ನು ಅನುಭವಿಸು. ನಂತರ ನಿನ್ನ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ ಅಂತ ನಾನು ನಿನಗೆ ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದು. ಹೌದು, ಈ ಅವಕಾಶ ನಾನ್ ಬಿಡಲ್ಲ. ಅವನನ್ನ ಕರ್ಕೊಂಡು ಹೋಗ್ತೀನಿ. ನನ್ ಜೊತೆ ಅವನ್ ಬರ್ಬೇಕು. ಅವನನ್ನ ಬಿಟ್ಟಿರಕ್ ನನ್ನಿಂದ ಸಾಧ್ಯ ಇಲ್ಲ. ಕಮಲಿ, ನಾನು ನಿನಗೆ ಸಮಯ ಕೊಟ್ಟಿದ್ದು ಅವನ ಪ್ರೀತಿ ಪ್ರೇಮ ಅನುಭವಿಸ್ಲಿ ಅಂತ. ಆದರೆ ಈ ಕೆಲಸದಲ್ಲಿ ಈಗಾಗಲೇ ಇಬ್ಬರನ್ನ ಕೊಂದಿದೀಯ. ಕೊಲ್ಲೋದು ಕೊಲ್ಸೋದು ನನ್ನ ಕೆಲಸ ಅಲ್ಲ, ಒಳ್ಳೇದು ಮಾಡೋದು ಮಾತ್ರ ನನ್ನ ಕೆಲಸ. ಅದಕ್ಕೆ ನಾನು ನಿನಗೆ ಈ ಅವಕಾಶ ಮಾಡಿಕೊಟ್ಟಿದ್ದು. ಆದರೆ ನೀನು ಪ್ರೇಮ ಮಾಡೋದು ಬಿಟ್ಟು ಕೊಲೆ ಮಾಡಿದ್ಯಾ. ಅದು 2-2. ಇದು ತಪ್ಪು. ನೀನು ನನ್ನ ಆಜ್ಞೆ ಮೀರಿದೀಯಾ. ಇರಬಹುದು, ಆದ್ರೆ ನನ್ಗ ಅವನ್ ಬೇಕು. ನಾನು ಅವನ್ನ ಬಿಡಲ್ಲ. ಅದು ಸಾಧ್ಯವೂ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ನಾನು 2 ಕೊಲೆ ಮಾಡಿ ಇನ್ನಷ್ಟು ಶಕ್ತಿ ಗಳಿಸಿದ್ದೀನಿ. ನೀವು ನನಗೇನು ಮಾಡೋಕ್ ಸಾಧ್ಯ ಇಲ್ಲ. ಹೌದಾ? ನೀನು ನಿನ್ನ ಆಸೆಗಳನ್ನ ತೀರ್ಸ್ಕೊಂಡು ಸ್ವರ್ಗಕ್ಕೆ ಸೇರ್ಕೋ ಅಂದ್ರೆ ನೀನು ಕೊಲೆಗಳು ಮಾಡಿ ನರಕಕ್ಕೆ ಸೇರಕ್ಕೆ ಸಿದ್ಧವಾಗ್ತಾ ಇದೀಯಾ? ನನಗೆ ಶಕ್ತಿ ಕೊಡೋದು ಗೊತ್ತು, ಕಿತ್ಕೊಳ್ಳೋದು ಗೊತ್ತು. ನನಗೆ ಮದನನೇ ಸ್ವರ್ಗ, ಬಾಕಿ ಎಲ್ಲ ನರಕ. ಏ ಮದನ, ನೀನು ಇವಳು ಕೈ ಹಿಡ್ಕೊಂಡು ಆ ದೊಂಬಿ ಕೊಪ್ಪಲು ಮರದ ಕೊಂಬಿ ಮುರ್ಕೊಂಡು ನದಿಲಿ 3 ಬಾರಿ ಮುಳುಗೆದ್ದು ಬಾ. ನಾನ್ ನಿಮ್ಗೆ ಮದುವೆ ಮಾಡಿಸ್ತೀನಿ. ಸಾಧ್ಯನೇ ಇಲ್ಲ. ನನಗೆ ಪರಿಚಯ ಇಲ್ದೇ ಇರೋ ಈ ಹಳ್ಳಿ ಹುಡುಗಿನ ಮದುವೆ ಆಗೋಕೆ ಹೇಗೆ ಸಾಧ್ಯ? ಏ ಮದನ, ನೀನ್ ಈ ವಿಮಲಿನ ಮದುವೆ ಆಗದೆ ಇದ್ರೆ ನೀನ್ ಸಾಯ್ತೀಯ. ಅದು ಸಾಧ್ಯ ಇಲ್ಲ. ನಾನ್ ಮದನನ್ನ ಮದುವೆ ಮಾಡ್ಕೋತಾ ಇದ್ದೀನಿ. ನನ್ನನ್ನೇ ಇಷ್ಟ ಇಲ್ಲ ಅಂದವನು ಇನ್ ಈ ವಿಮಲಿನ ಮದುವೆ ಮಾಡ್ಕೋತಾನಾ? ನಾನಾದ್ರೂ ಕಾಲೇಜ್ ಮೆಟ್ಲು ಹತ್ತಿದ್ದೀನಿ. ಏ ಕಮಲಿ, ನೀನು ಗುರುವಿಗೆ ತಿರುಮಂತ್ರ ಹೇಳ್ತೀಯ? ನನಗ್ ಗೊತ್ತು ಮದನ್ ವಿಮಲಿ ಮದುವೆ ಹೇಗ್ ಮಾಡಿಸ್ಬೇಕು ಅಂತ. ಇದನ್ನೆಲ್ಲ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ನನಗೂ ಗೊತ್ತು ಏನ್ ಮಾಡ್ಬೇಕು ಅಂತ. ಅದು ಸಾಧ್ಯವಿಲ್ಲ. ನೀನು ಆತ್ಮ, ಅವನು ದೇಹ. ಇರಬಹುದು, ಆದ್ರೆ ಅವಳನ್ನ ಆತ ಒಪ್ಪಲ್ಲ. ಮದನ್,
ವಿಮಿಲಿನ ಕರ್ಕೊಂಡು ಹೊರಡು, ಇಲ್ಲ ಅಂದ್ರೆ ನೀನ್ ಸಾಹಿತ್ಯ. ಇವಳು ಉಗ್ರಾಗ್ತಾ ಇದ್ದಾಳೆ. ಏನ್ ಇನ್ನೂ ನೋಡ್ತಾ ಇದ್ದೀರಾ? ಹೊರಡೆ. ಮದನ್, ಬೇಗ ಇದೆ. ಹುಷಾರು, ತೆಗಿರಿ. ನಿಧಾನ, ನಡೀರಿ ಹೋಗೋಣ, ಏನಾಗಲ್ಲ. ಮದನ್, ಏನಾಗಿಲ್ಲ. ಇಲ್ಲೇ ಗುರುಗಳು ಹೇಳಿರೋ ರಂಬೆ ಇಲ್ಲೇ ಇರೋದು. ಒಂದು ನಿಮಿಷ, ನಾನು ಹತ್ತೀನಿ. ಬೇಡ ಬೇಡ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಕೂತ್ಕೊಳ್ಳಿ. ಓಕೆ, ಆಯ್ತು. ಮುರ್ಕೊಂಡ್ಬಿಟ್ಟು ಬಾ. ಆಯ್ತು. ನಿಧಾನ ನಿಧಾನ. ಹುಷಾರು. ಏಯ್, ಜಾರುತ್ತೆ ಜಾರುತ್ತೆ, ಹುಷಾರು. ಏಯ್, ಪೆಟ್ ಮಾಡ್ಕೋಬೇಡ. ನಿಧಾನ 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 ಬಾ. ಹೇ ಮದನ್, ಅವಳು ಕಮಲಿ,
ನಾನ್ ನಿನ್ ವಿಮ್ಲಿ. ಬಾ ಅಲ್ಲಿಂದ ನೀರಿಂದ ಬಾ ಮದನ್. ಯಾಕಕ್ಕ ಹೀಗ್ ಕಾಡ್ತ್ಯಾ? ದಯವಿಟ್ಟು ಇವ್ರನ್ನ ಬಿಟ್ಬಿಡಕ್ಕ. ಗುರುಗಳೇ ಹೇಳಿದ್ರಲ್ಲ ನೀನ್ ಆತ್ಮ ಅಂತ. ನೀನ್ ಮದನ್ ಜೊತೆ ಬದುಕಕ್ ಆಗಲ್ಲ. ಯಾಕೆ ಈಗ ಅವ್ರನ್ನ ಕಾಡಿಸ್ತಾ ಇದ್ಯಾ? ಗುರುಗಳೇ, ಅವಳಿಗೆ ಮೋಕ್ಷ ಕೊಡಿ. ಗುರುಗಳೇ, ನಾನ್ ವಿಮ್ಲಿ, ಅವಳು ಕಮ್ಲಿ. ನೀರಿಂದ ಹೊರಗ್ ಬಾ, ಅದು ಕಮಲಿ ಆತ್ಮ. ಏನು ಭಯ ಬೇಡ, ಅವಳು ಆ ಬಂಧನದಿಂದ ಬಿಡಿಸ್ಕೊಳಕ್ಕಾಗಲ್ಲ. ಗುರುಗಳೇ, ದಯವಿಟ್ಟು ನನಗೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ. ನಾನ್ ಮಾಡ್ಬೇಕಾಗಿರೋ ಒಂದ್ ಕೆಲ್ಸ ಇನ್ನೂ ಬಾಕಿ ಉಳಿದಿದೆ. ಸಾಧ್ಯವಿಲ್ಲ. ಛೀ, ಬನ್ನಿ ನಾವು ಹೋಗೋಣ. ಕ್ಷಮಿಸಿ ಗುರುಗಳೇ, ನನ್ನ ತಪ್ಪಿನ ಅರಿವು ನನಗಾಯ್ತು. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ಗುರುಗಳೇ, ನನಗೆ ಮರುಜನ್ಮ ಕೊಟ್ಟ ಈ ವಿಮಲಿನ ನಾನೇ ಮದುವೆ ಆಗ್ತೀನಿ. ಸಂತೋಷ. ನೀವಿಬ್ಬರೂ ಮದುವೆ ಆಗಿ ಸುಖ ಸಂತೋಷದಿಂದ 100 ಕಾಲ ಬಾಳಿ. ಹೊರಡಿ. ಮಗ, ಸೆಟಪ್ ಎಲ್ಲ ಚೆನ್ನಾಗಿದೆ. ಒಂದು ಫಿಗರ್ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತಲ್ಲ. ಎಲ್ಲ ಸೆಟ್ ಆಗಿತ್ತಪ್ಪ, ಲಾಸ್ಟಲ್ಲಿ ಕಾಗೆ ಆರಿಸ್ಬಿಟ್ಲು. ಅಯ್ಯೋ, ಇವಾಗ ಏನ್ರ ಮಾಡೋದು? ಫಿಗರ್ ಬೇಕೇ ಬೇಕಪ್ಪ. ಸಖತ್ತಾಗ ಅವಳೆ, ಕೇಳಿ ಮುಗಿದಿಲ್ಲ, ಬರ ಕೊಟ್ಬಿಟ್ಟೆ. ಸೂಪರ್ ಪೀಸ್, ಸೂಪರ್. ಏಯ್ ಸರಿ, ನಾನು ನಾನೇ ಫಸ್ಟ್. ಸರಿ ಹೋಗಪ್ಪ. ಕುಡ್ದಿದ್ಯಾ? ಹುಷಾರು. ಹತ್ತು ನಿಮಿಷ. ಸ್ವರ್ಗ ಸುಖಕ್ಕೆ 3 ಮೆಟ್ಲು. ಬಾ, ಮಲ್ಕ ಮಲ್ಕ ಮಲ್ಕ. ನಿನ್ನ ಸ್ವಂತರ ಮಗ ತರ್ಸ. ಯಾರು ನೀವು? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಹೇಳ, ಗೊತ್ತಾಗ್ಲಿಲ್ವಾ? ಕಮಲಿ,
ನನ್ನನ್ನ ಇದೇ ರೀತಿ ವಿಲಿ ವಿಲಿ ಅಂತ ಒದ್ದಾಡ್ಸಿ ಸಾಯಿಸುತ್ತಲ್ವಾ? ನನ್ನ ಮುಗ್ಧತೆನ ನಿಮ್ ತೀಟೆ ತೀರ್ಸ್ಕೊಳಕ್ಕೋಸ್ಕರ ಉಪಯೋಗಿಸ್ಕೊಂಡ್ರಿ. ಪ್ರೀತಿನ ಹೊಸ್ಕಾಕ್ಬಿಟ್ರಿ. ನನ್ನ ಪ್ರೇತಾತ್ಮ ಮಾಡ್ಬಿಟ್ರಿ. ಸಾರಿ 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 ಸಾರಿ. ನಾನು ಹೋಗ್ತೀನಿರಾ? ಏಯ್ ನಾನು ಹೋಗ್ತೀನಿ, ನಾನು ಬೇಡ, ಬಿಟ್ಬಿಡು ಬಿಟ್ಬಿಡು, ಬೇಡ ಬೇಡ, ಬಿಟ್ಬಿಡು. ಇವಾಗ ನನ್ಗೆ 5 ಆತ್ಮಗಳ ಶಕ್ತಿ ಬಂದಿದೆ. ಆ ಗುರುಗಳೇ ಅಲ್ಲ, ಆ ಭಗವಂತನಿಗೂ ನನ್ಗೇನು ಮಾಡಕ್ ಸಾಧ್ಯ ಇಲ್ಲ.